ದ್ವಿಭಾಷಾ ಸೂತ್ರ ಜಾರಿಗೆ ಒತ್ತಾಯಿಸಿ ಇದು 2ನೇ ದಿವಸದ ಚಳವಳಿ ನಡೀತಾ ಇದೆ. ನಿನ್ನೆ 11 ಗಂಟೆಗೆ ಪ್ರಾರಂಭವಾದಂಥ ಚಳವಳಿ ಇವತ್ತು ಸಂಜೆವರೆಗೂ ಈ ಚಳವಳಿ ಮುಂದುವರಿಯುತ್ತೆ. ಉದ್ದೇಶ ಶಿಕ್ಷಣ ನೀತಿಯಲ್ಲಿ 2 ಭಾಷೆಗಳನ್ನು ತರೋದ್ರಿಂದ ಕರ್ನಾಟಕದ ಮಕ್ಕಳಿಗೆ ಭಾರಿ ಒಳ್ಳೆಯದಾಗುತ್ತೆ. ಪ್ರತಿ ವರ್ಷ ಏನು 3ನೇ ಭಾಷೆಯಾಗಿರುವಂಥ ಹಿಂದಿಯಿಂದಾಗಿ ಕರ್ನಾಟಕದ ಮಕ್ಕಳ ಮೇಲೆ ಯಾವ ಕೆಟ್ಟ ಪರಿಣಾಮ ಬೀರ್ತಾ ಇದೆಯೋ, ಒಂದು ಹಿಂದಿ ಭಾಷೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳೇನು ಹಿಂದಿ ಒಂದು ಭಾಷೆಯಿಂದ SLCಯಲ್ಲಿ ಫೇಲ್ ಆಗ್ತಾ ಇದ್ದಾರಲ್ಲ, ಆ ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದು ಸರಿಯಾಗಬೇಕು ಅನ್ನೋದಾದರೆ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು. ಅದಕ್ಕಾಗಿ ಒತ್ತಾಯಿಸಿ ಈ ಚಳವಳಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಾನು ಹೋದ ತಿಂಗಳು ಇದೇ ಫ್ರೀಡಮ್ ಪಾರ್ಕ್ನಲ್ಲಿ 1 ದಿನದ ಧರಣಿಯನ್ನು ಮಾಡಿದ್ದು, ಈಗ ಅಹೋರಾತ್ರಿ ಧರಣಿಯನ್ನು ನಿನ್ನೆಯಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಈ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕು ಅನ್ನುವ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ. ಮುಖ್ಯಮಂತ್ರಿಗಳು ದ್ವಿಭಾಷಾ ಸೂತ್ರದ ಪರವಾಗಿರೋದ್ರಿಂದ ಆದಷ್ಟು ಬೇಗ ದ್ವಿಭಾಷಾ ಸೂತ್ರ ಜಾರಿಗೆ ಬರುತ್ತೆ ಎನ್ನುವ ನಂಬಿಕೆ ನಂದು. ಯಾಕೆಂದರೆ ಮುಖ್ಯಮಂತ್ರಿಗಳು ಅಷ್ಟೋ ಇಷ್ಟೋ ಕನ್ನಡದ ಕಾಳಜಿ, ಅಭಿಮಾನ, ಬದ್ಧತೆ ಇರೋದ್ರಿಂದ ಈ ಜಾರಿಗೆ ಆಗುತ್ತೆ ಅನ್ನುವ ನಂಬಿಕೆ ಇದೆ. ಆಗದೆ ಹೋದರೆ ಈ ಚಳವಳಿಯನ್ನು ರಾಜ್ಯ ವ್ಯಾಪ್ತಿಯಲ್ಲಿ ಈ ಚಳವಳಿ ಏನಿವತ್ತು ಧರಣಿ ಮಾಡುವ ಮುಖಾಂತರ ನಡೀತಿರುವಂಥ ಈ ಚಳವಳಿಗೆ ಮಾನ್ಯತೆ ಸಿಗದೆ ಹೋದರೆ ಈ ಚಳವಳಿಯನ್ನು ಮತ್ತೊಂದು ಕ್ರಾಂತಿಯ ರೂಪಕ್ಕೆ ತಗೊಂಡು ಹೋಗುವ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ದ್ವಿಭಾಷಾ ಸೂತ್ರ ಜಾರಿಗೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.